ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತದ ಹಾಗೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು. ಸೊ ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋ ಕಾತ್ರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಸೊ ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಈಟ್ ಸ್ಟ್ರೀಟಿಗೆ ಬಂದಿನಿ. ಜಲ್ಪಾನ್ ಈಟ್ ಸ್ಟ್ರೀಟು, ಇದು 7th ಬ್ಲಾಕ್ ಜಯನಗರ ಕನಕಪುರ ರೋಡಲ್ಲಿದ್ದಾನೆ. ನಾನು ಇವತ್ತು ಇಲ್ಲಿ ಚಾಟ್ಸ್ ತಿನ್ನಬೇಕು ಅಂತ ಬರ್ತೀನಿ ಅಂತ ಪ್ಲ್ಯಾನ್ ಮಾಡಿದೆ. ಚಾಟ್ಸ್ ತಿಂತೀಯಾ, ನಾನು ಬರ್ತೀನಿ ಅಂತ ನನ್ನ ಮಗಳು ನನ್ನ ಜೊತೆಗೆ ಬಂದಿದ್ದಾಳೆ. ಓಕೆ, ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಇವತ್ತು ಇಲ್ಲಿ ಚಾಟ್ಸ್ ತಿಂತೀವಿ. ಹಾಯನ್ನು ಓಕೆ, ಇವಳ ಹೆಸರು ಖುಷಿ ಅಂತ, ನನ್ನ 2ನೇ ಮಗಳು. ಇವಳಿಗೆ ಚಾಟು ಅಂದರೆ ಹುಚ್ಚು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಓಕೆ, ಇವಾಗ ನಾವಿಲ್ಲಿ ಹೋಗಿ ಒಳ್ಳೆ ಡೆಲ್ಲಿ ಚಾಟ್ ಸಿಗುತ್ತೆ, ಅದರಲ್ಲೂ ಪಟ್ಟೀಸ್ ರಗಡ ಸೂಪರ್ ಆಗಿರುತ್ತೆ. ಆಮೇಲೆ ಜಲ್ಪಾನ್ ಸ್ಪೆಷಲ್ ಚಾಟ್ ಅಂತ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಸಾಲೆ ಪುರಿ ಚೆನ್ನಾಗಿರುತ್ತೆ. ಆಮೇಲೆ ರಗಡ ಪಟ್ಟೀಸ್ ಚೆನ್ನಾಗಿರುತ್ತೆ. ಆಮೇಲೆ ಪಾವ್ ಓಕೆ ಇವಳು ಪಾವ್ ಇಷ್ಟ, ಪಾವ್ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಏನು ಗೊತ್ತಾ, ಒಂದು ಸ್ಟೋನ್ ಐಸ್ ಕ್ರೀಮ್ ಅಂತ ಕೊಡ್ತಾರೆ. ಸ್ಟೋನ್ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ನ ಸ್ಟೋನ್ ಮೇಲೆ ಹಾಕ್ಬಿಟ್ಟು ಟಕ 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 ಮಿಕ್ಸ್ ಮಾಡಿ ಎಲ್ಲ ಕೊಡ್ತಾರೆ, ಸಖತ್ತಾಗಿರುತ್ತೆ. ಇದೆಷ್ಟು ತಿನ್ನೋಣ ಅಂತ ಏನಂತೀರಾ? ಬನ್ನಿ, ಫಾಲೋ ಮೀ. ಬರ. ಅಪ್ಪ ನಂಗೆ ಪಾವ್ ಭಾಜಿ ಬೇಕು. ಮಸಾಲೆ ಪುರಿ ಫಸ್ಟ್ ತಿನ್ನು. ಮಸಾಲೆ ಪುರಿ ಪಾವ್ ಭಾಜಿ ಕೊಡಿಸ್ತೀನಿ, ತಿನ್ನೋಣ ಆಯಿತಾ? ಫಸ್ಟು ಮಸಾಲೆ ಪುರಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಆಹಾ, ಇದು ವಿಶೇಷ ಏನಂದರೆ ಇದಕ್ಕೆ ದಾಳಂಬ್ರಿ ಎಲ್ಲ ಹಾಕ್ತಾರೆ ಇಲ್ಲಿ, ಚೆನ್ನಾಗಿರುತ್ತೆ ಒಂಥರ. ಸಕ್ಕತ್ತಾಗಿದೆ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ ಫಸ್ಟ್ ಮಸಾಲೆ ಪುರಿ ಖಾಲಿ ಮಾಡಿಬಿಡ್ತೀವಿ, ಆಮೇಲೆ ರಗಡ ಪಟ್ಟೀಸ್ ತಿಂತೀವಿ. ಅನ್ನು ನನ್ನ ಜೊತೆ ಹೇಳ. ಸೂಪರ್. ಓಕೆ, ಇದು ರಗಡ ಪ್ಯಾಟೀಸ್. ಓಕೆ, ರಗಡ ಪ್ಯಾಟೀಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತಿನ್ನು. ಏನು ಮಾಡಿರ್ತಾರೆ ಒಳಗಡೆ? ಇದು ಆಲೂಗಡ್ಡೆಯಲ್ಲಿ ಮಾಡೋದು ಪಟ್ಟೀಸ್ ಮಾಡ್ತಾರೆ. ಆಲೂಗಡ್ಡೆ ಹಾಕ್ಬಿಟ್ಟು, ಬೇಯಿಸಿದ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಉಪ್ಪು ಖಾರಲ್ಲಿ ಹಾಕ್ಬಿಟ್ಟು ಅದನ್ನು ಶಾಲೋ ಫ್ರೈ ಮಾಡ್ತಾರೆ. ಕಟ್ಲೆಟ್ ಥರ ಇರ್ತದೆ, ಅದಕ್ಕೆ ಮಸಾಲೆ ಹಾಕೋದು. ಅದಕ್ಕೆ ರಗಡ ಪ್ಯಾಟೀಸ್ ಅಂತ ಹೆಸರು. ಚೆನ್ನಾಗಿಲ್ಲ? ರಗಡ ಅಂದರೆ ಈ ಬಟಾಣಿ ಮಸಾಲೆ ಇದೆ, ಅದಕ್ಕೆ ರಗಡ ಅಂತ ಕರೆಯೋದು. ಗೊತ್ತಾಯ್ತಾ? ಅದ್ಭುತವಾಗಿದೆ. ನೀವು ಜಯನಗರಕ್ಕೆ ಬಂದರೆ ಜಯನಗರ 7th ಬ್ಲಾಕು ಕನಕಪುರ ರೋಡಿಗೆ ಬನ್ನಿ, ಅಲ್ಲಿ ಜಲ್ಪಾನ್ ಈಟ್ ಸ್ಟ್ರೀಟ್ ಅಂತ ಇದೆ, ಅಲ್ಲಿ ಬಂದು ಈ ಚಾಟ್ಸ್ ತಿನ್ನಿ, ಸೂಪರಾಗಿರುತ್ತೆ. ರಗಡ ಪ್ಯಾಟೀಸ್ ಅಂತೂ ಅದ್ಭುತವಾಗಿದೆ. ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ. ಹೇಳಿ ನೋಡಿ. ಸೂಪರ್ ಅನ್ನಕ್ಕೋ. ಇದನ್ನು ಖಾಲಿ ಮಾಡಿಬಿಡ್ತೀನಿ. ಆಮೇಲೆ
ಜಲ್ಪಾನ್ ಸ್ಪೆಷಲ್ ಚಾಟ್ ಇದೆ, ಅದನ್ನು ತಿನ್ನೋಣ. ಬೊಂಬಾಟ್ ಭೋಜನ